ಹಾಯ್ ಫ್ರೆಂಡ್ಸ್, ಮನೇಲೇನಾದರೂ ಮಕ್ಕಳಿದ್ರು ಅಂದರೆ ಡೈಲಿ ಏನಪ್ಪ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೋದು ಅಂಥೇಳಿ ತುಂಬಾ ಯೋಚನೆ ಆಗುತ್ತೆ. ಅಂಥ ಟೈಮಲ್ಲಿ ಈ ಥರ ಒಂದು ವೆಜ್ಜಿ ಪ್ಯಾನ್ ಕೇಕನ್ನು ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ, ತರಕಾರಿನೂ ತಿಂದಂಗಾಗುತ್ತೆ ಮಕ್ಕಳು. ತುಂಬಾ ಈಸಿ ಕೂಡ ಮಾಡೋದು. ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡು ಒಂದು ಸ್ವಲ್ಪ ಎಲೆಕೋಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಹಾಗೆ ಒಂದು ಅರ್ಧ ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಆಲೂಗಡ್ಡೆಯನ್ನು ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಸೌತೆಕಾಯಿನೂ ಕೂಡ ತುರಿದು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಅಷ್ಟೇ, ಮಕ್ಕಳು ಯಾವ ತರಕಾರಿ ತಿಂತಾರೆ ಆ ತರಕಾರಿಯನ್ನು ನೀವು ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನು, ಹಾಗೆ ಅದೇ ಸ್ಪೂನಲ್ಲಿ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ತೊಗೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಫಸ್ಟು ಹಾಗೇ ಕಲಿಸ್ಕೊಂಬಿಡಿ. ಡ್ರೈ ಆಗಿ ಹಿಟ್ಟು ಅದೆಲ್ಲ ತರಕಾರಿ ಜೊತೆ ಹೊಂದ್ಕೊಳ್ಳೋ ಥರ ಡ್ರೈಯಾಗಿ ಕಲಿಸ್ಕೊಳ್ಬೇಕು. ಜಸ್ಟ್ ಯಾವ ತರಕಾರಿ ಬೇಡ ಅಂತಂದ್ರೂ ಕೂಡ ನೀವು ಜಸ್ಟ್ ಪಾಲಕ್ ಸೊಪ್ಪು, ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಕೂಡ ನೀವು ಪ್ಯಾನ್ ಕೇಕನ್ನು ಮಾಡಿಕೊಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಡ್ತಾರೆ. ಈಗ ಇದಕ್ಕೆ ಒಂದು ಲೋಟ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಹಾಕ್ಕೊಂಡು ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ತೆಳುವೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಹಾಗೆ ಹಿಟ್ಟನ್ನು ಡೈರೆಕ್ಟ್ ಹೆಂಚ್ ಮೇಲೆ ಹಾಕಿ ಸ್ಪ್ರೆಡ್ ಮಾಡೋ ಥರ ಇರಬೇಕು. ಈ ಅದಕ್ಕಿದ್ರೆ ಸಾಕು. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಸೈಡಿಗೆ ನೆಂಚ್ಕೊಳ್ಳೋದಕ್ಕೆ ಏನು ಬೇಡ, ಹಾಗೆಯೇ ಡೈರೆಕ್ಟ್ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ಈಗ ಒಂದು ತಿಂದರೆ ಒಂದು ತಿನ್ನೋದು ಕಷ್ಟ ಅಂತ, ಅವರಿಗೆ ಈ ಥರದ್ದು ಮಾಡಿಕೊಟ್ಬಿಟ್ರೆ ಬೇಗ ತಿಂತಾರೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಹಿಟ್ಟಲ್ಲಿ ಯಾವ ಅದಕ್ಕಿದೆ ಅಂತೇಳಿ, ಈ ಅದಕ್ಕೆ ಇದ್ದರೆ ಸಾಕು. ತುಂಬ ತೆಳುಗೂ ಬೇಡ. ಹಿಟ್ಟು ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಈಗ ಈ ಕಡೆ ಹೆಂಚನ್ನು ಬಿಸಿ ಮಾಡಿಕೊಂಡು, ಹೆಂಚ್ ಮೇಲೆ ಫಸ್ಟ್ ಎಣ್ಣೆ ಏನು ಹಾಕೋದು ಬೇಡ, ಹಿಟ್ಟನ್ನು ಹಾಕ್ಕೊಂಬಿಡಿ. ಲೈಕ್ ಪ್ಯಾನ್ ಕೇಕ್ ಥರನಾದರೂ ಮಾಡ್ಕೊಳ್ಬೋದು. ಮಕ್ಕಳಿಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಈ ಥರ ಹಾಕ್ಕೊಂಡು ಸ್ವಲ್ಪ ಇದನ್ನು ತುಂಬ ತೆಳುಗೆ ಸ್ಪ್ರೆಡ್ ಮಾಡೋದಕ್ಕೆ ಆಗೋದಿಲ್ಲ. ಈ ಥರ ದಪ್ಪದಾಗಿ ಸ್ಪ್ರೆಡ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಯಾಕಂದರೆ ಎಲ್ಲ ಹಸಿ ತರಕಾರಿಗಳನ್ನು ಹಾಕಿರ್ತೀವಲ್ವ, ಸೊ ಹೈ ಫ್ಲೇಮ್ ಇಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಕಪ್ಪಾಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಈ ಥರ ಬೇಯಿಸ್ಕೊಳ್ಬೇಕು. ಬೇಯಬೇಕಾದ್ರೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ತುಪ್ಪನೂ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ನೋಡಿ ಒಂದು 6-7 ಥರದ ತರಕಾರಿ ಸೇರುತ್ತೆ ಮಕ್ಕಳಿಗೆ, ಎಲ್ಲನೂ ಕೂಡ ಹೆಲ್ತಿಗೆ ಒಳ್ಳೆಯದು. ಈಗ ಸಪ್ರೇಟ್ ನಾವು ತರಕಾರಿ ಕೊಡೋಕ್ಕೋದ್ರೆ ಮಕ್ಕಳೆಲ್ಲನೂ ಎಸಿತಾರೆ, ಬೇಡ ಅಂತ ಬಿಟ್ಬಿಡ್ತಾರೆ ಸೈಡಲ್ಲಿ. ಈ ಥರ ಮಿಕ್ಸ್ ಮಾಡಿ ನಾವು ಪ್ಯಾನ್ ಕೇಕ್ ಥರ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬಾಕ್ಸ್ ಕೂಡ ಹಾಕಿ ಕಳಿಸ್ಬೋದು. ಈ ಥರ 2 ಸೈಡು ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಆ್ಯಕ್ಚುಲಿ ಮಕ್ಕಳಿಗೆ ಅಂತ ಮಾಡ್ತೀವಲ್ವ, ನಾವು ದೊಡ್ಡವರೇ ಇಷ್ಟಪಟ್ಟು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಬೇಕಾದರೆ ಮಾಡಿ ನೋಡಿ, ಮಕ್ಕಳೂ ತಿಂತಾರೆ, ಹಾಗೆ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ 2 ಸೈಡು ನೀಟಾಗಿ ಬೇಯಿಸ್ಕೊಳ್ಬೇಕು. ತುಂಬ ಲೋ ಫ್ಲೇಮಲ್ಲಿ ಇಡೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ಸು ಇರುತ್ತೆ, ಅಷ್ಟೇ ಸಾಫ್ಟಾಗೂ ಇರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದನ್ನು ಬೇಕಾದರೆ ನೀವು 10 ಮಂತ್ಸ್ ಪ್ಲಸ್ ಬೇಬೀಸ್ಗೂ ಕೂಡ ಕೊಡ್ಬೋದು. ಬಟ್ ತರಕಾರಿಗಳನ್ನು ನೋಡಿ ಹಾಕ್ಕೊಳ್ಳಿ, ತುಂಬ ಸಣ್ಣಗೆ ಕಟ್ ಮಾಡಬೇಕು. ಇಲ್ಲಾಂತಂದರೆ ಮಿಕ್ಸ್ ಮಾಡಿಕೊಂಡು ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ಸಾಸ್ ಜೊತೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂಥೇಳಿ. ಕಟ್ ಮಾಡಿದ್ರೇ ಕಟ್ಟಾಗುತ್ತೆ. ಕಡಲೆ ಹಿಟ್ಟೆಲ್ಲ ಹಾಕಿರ್ತೀವಲ್ವ, ತುಂಬಾ ಚೆನ್ನಾಗಿರುತ್ತೆ. ಇವತ್ತೇ ಟ್ರೈ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.